ಹಲೋ ಸ್ನೇಹಿತರೆ, ಇವತ್ತು ಬೆಂಗಳೂರಿನ ರೇಣುಕಾ ಅವರು ತನ್ನ ಬಯಕೆ ಹಾಗೂ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ವಯ 36 ನಡೀತಾ ಇದೆ. ಗಂಡ ರೈತ ಎಂದು ಹೇಳಿಕೊಂಡಿದ್ದಾರೆ. ಮಾಡೋದ್ರ ಬಗ್ಗೆ ಯಜಮಾನರಿಗೆ ಅಷ್ಟೊಂದು ಅರಿವು ಇಲ್ಲ. ಇಷ್ಟ ಬಂದಂತೆ ಆಟ ಆಡಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈಕೆಯ ಬಯಕೆ ನೋಡಿ ಕಾಲೇಜ್ ಹುಡುಕಬೇಕು ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ನೇಹಿತರೆ ಕಾಮೆಂಟ್ ಚೆಕ್ ಮಾಡಿ ಒಬ್ಬರನ್ನ ಸಂಪರ್ಕಿಸೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ. ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಚೂಸ್ ದ ಬೆಸ್ಟ್ ಫಂಡ್. ಇತ್ತೀಚೆಗೆ ಸ್ನೇಹಿತರೆ ಇವರು ಒಂದು ಒಳ್ಳೆಯ ಫಂಡ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಯಜಮಾನರ ಸಮಸ್ಯೆ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರಿಗೆ ಮಾಡೋದ್ರ ಬಗ್ಗೆ ತುಂಬಾ ಅರಿವು ಕಡಿಮೆ ಇದೆ. ಬೇರೆ ಬೇರೆ ವಿಧಾನದ ಬಗ್ಗೆ ಅರಿವು ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. 3 ತಿಂಗಳಲ್ಲಿ ಒಂದು ಸಲ ಮಾಡುತ್ತಾರೆ. ಅದು ಯಾವಾಗಲೂ ಒಂದೇ ವಿಧಾನದಲ್ಲಿ ಮಾಡುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಇದೇ ಯಜಮಾನರ ಒಂದು ದೊಡ್ಡ ಸಮಸ್ಯೆ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಕಾಲೇಜ್ ಹುಡುಗ ಬೇಕಾಗಿದ್ದಾನೆ. ಸೊ ಈ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮುಂದೆ ಬನ್ನಿ. ಇವಾಗ ಸ್ನೇಹಿತರೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಾಲೇಜ್ ಹುಡುಗರನ್ನ ಇಟ್ಟುಕೊಳ್ಳಲು ನಿರ್ಧರಿಸಿದ್ದೇನೆ. ಬೇಕಾದರೆ ಪ್ರತಿ ಸಲ ಹಣ ಕೊಟ್ಟು ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಬಟ್ ನಿಮಗೆ ತುಂಬಾ ಆಸೆ ಇರಬೇಕು. ಹೇಳಿದ ಸ್ಥಳಕ್ಕೆ ಬರುವಂತಹ ಹುಡುಗ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ 2 ಕಂಡೀಷನ್ಗೆ ನೀವು ಒಪ್ಪೋದಾದ್ರೆ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಖಂಡಿತ ಒಬ್ಬರನ್ನ ಸಂಪರ್ಕಿಸುತ್ತಾರೆ. ಇವರು ಹಣ ಉಳಿತಾಯ ಮಾಡುವ ಉದ್ದೇಶದಿಂದ ಯಾವೆಲ್ಲ ಫಂಡ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಸ್ಟಾಕ್ ಮಾರ್ಕೆಟ್ ಫಂಡ್, ಡೈವರ್ಸಿಫೈ ಇಂಟು ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಅಂಡ್ ಸ್ಪೆಸಿಫಿಕ್ ಸೆಕ್ಟರಲ್ ಫಂಡ್ ಫಾರ್ ಹೈ ಗ್ರೋತ್ ಪೊಟೆನ್ಷಿಯಲ್. ಆನ್ಲೈನ್ ನಲ್ಲಿ ಕೆಲವು ಅಪ್ಲಿಕೇಶನ್ ಸಹಾಯದಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಅದೇ ರೀತಿ ಮ್ಯೂಚುವಲ್ ಫಂಡ್ ಫಾರ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಸ್, ಇಕ್ವಿಟಿ ಫಂಡ್, ಬ್ಲೂ ಚಿಪ್ ಆರ್ ಇಂಡೆಕ್ಸ್ ಫಂಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಸ್ನೇಹಿತರೆ ದೊಡ್ಡ ದೊಡ್ಡ ಕಂಪ್ನಿಯ ಶೇರ್ ಪರ್ಚೇಸ್ ಮಾಡಬಹುದು. ಸೊ ಇದರಿಂದ ಇದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ರಿಟೈರ್ಮೆಂಟ್ ಫಂಡ್, ಕನ್ಸಿಡರ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಆರ್ ಫಾರ್ ಟ್ಯಾಕ್ಸ್ ಬೆನಿಫಿಟ್ ಅಂಡ್ ಲಾಂಗ್ ಟರ್ಮ್ ಗ್ರೋತ್. NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದರಲ್ಲೂ ಕೂಡ ಸ್ನೇಹಿತರೆ ಹಣ ಇನ್ವೆಸ್ಟ್ ಮಾಡಬಹುದು. ಒಟ್ಟು ಸ್ನೇಹಿತರೆ ಇವರು 3 ವಿವಿಧ ರೀತಿಯಲ್ಲಿ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ.